ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ನೋಡ್ತಾ ಇದ್ದಾರೆ ಇವತ್ತು ನನ್ನ ಮುಂದೆ OnePlus 8T ಫೋನ್ ಇರುವಂಥದ್ದು. ನಂಗೆ ಗೊತ್ತು ನೀವು ತುಂಬ ಜನ ಈ ಒಂದು ಫೋನ್ನ ರಿವ್ಯೂಗೆ ವೆಯ್ಟ್ ಮಾಡ್ತಾ ಇದ್ರಿ ಅಂತ. ಈ ಒಂದು ಫೋನ್ ಏನಿದೆ ಇದರ ಬೇಸಿಕ್ ವೇರಿಯಂಟು 43,000 ರೂಪಾಯಿಗೆ ಲಾಂಚ್ ಆಗಿರುವಂಥದ್ದು. 8GB RAM ಮತ್ತು 128GB ಇಂಟರ್ನಲ್ ಸ್ಟೋರೇಜನ್ನು ಹೊಂದಿರುವಂಥ ವೇರಿಯಂಟು. ಸೊ ಈ ಒಂದು ಫೋನ್ನ ನಾವು ಆ ಒಂದು ಪ್ರೈಸ್ ರೇಂಜ್ಗೆ ಪರ್ಚೇಸ್ ಮಾಡ್ಬೋದಾ? OnePlus 8 ಕಂಪೇರ್ ಮಾಡಿದ್ರೆ ಇದು ಚೆನ್ನಾಗಿದೆಯಾ ಅಥವಾ OnePlus 8 ಚೆನ್ನಾಗಿದೆಯಾ? ತೊಗೊಬೋದಾ? ಏನು ಚೆನ್ನಾಗಿದೆ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಮೊದಲದಾಗಿ ಒಂದು OnePlus 8 ಫೋನನ್ನು ಅನ್ಬಾಕ್ಸ್ ಮಾಡೋಣ. ನೋಡ್ತಾ ಇದ್ದರೆ ಈ ಒಂದು ಬಾಕ್ಸ್ ನಿಮಗೆ ಈ ರೀತಿ ನೋಡಿಸ್ತಾ ಇರುವಂಥದ್ದು ಒಂದು ಕೆಂಪು ಬಣ್ಣದ ಬಾಕ್ಸ್ ಇದಾಗಿದೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಗಮನಿಸ್ತಾ ಇದ್ರೆ ಡೈರೆಕ್ಟಾಗಿ ಒಂದು ಫೋನ್ ನಿಮಗೆ ಸಿಗ್ತಾ ಇರುವಂಥದ್ದು ಒಂದು ನೀಲಿ ಬಣ್ಣದ ಫೋನ್ ಇದಾಗಿರುವಂಥದ್ದು. ಇದನ್ನು ಪಕ್ಕಕ್ಕಿಟ್ಟು ಬೇರೆ ಏನೆಲ್ಲ ಚೆಕ್ ಮಾಡೋದಾದರೆ ಈ ಒಂದು ಫೋನ್ನ ಕೆಳಗಡೆ ಗಮನಿಸ್ತಾ ಇದ್ರೆ ಒಂದು ಸಣ್ಣ ಬಾಕ್ಸ್ ಇರುವಂಥದ್ದು. ಈ ಒಂದು ಬಾಕ್ಸ್ನ ಒಳಗಡೆ ನಿಮಗೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಕ್ವಿಕ್ ಸ್ಟಾರ್ಟ್ ಗೈಡು ಮತ್ತು ಸಾರ್ ವ್ಯಾಲ್ಯೂ ಇದ್ರ ಬಗ್ಗೆ ಎಲ್ಲ ಇನ್ಫಾರ್ಮೇಷನ್ ಇರುವಂಥದ್ದು, ವಾರಂಟಿ ಕಾರ್ಡ್ ಸಹ ಇರುವಂಥದ್ದು ಮತ್ತು ಈ ಒಂದು ರೆಡ್ ಕೇಬಲ್ ಕ್ಲಬ್ ಅಂತ ಒಂದು ಏನೋ ಇದೆ ಕಾರ್ಡ್ ಕೊಟ್ಟಿದ್ದಾರೆ. ಜೊತೆಗೆ ಸಿಮ್ ಎಜೆಕ್ಟರ್ ಪಿನ್ ಸಹ ಇದರೊಳಗೆ ಇರುವಂಥದ್ದು ಮತ್ತು OnePlus ಸ್ಟಿಕ್ಕರ್ಸ್ ಏನೇನೋ ಇದೆ ಒಟ್ಟಿಗೆ. ಸೊ ಇದನ್ನು ಬಿಟ್ಟರೆ ಈ ಒಂದು ಬಾಕ್ಸ್ನ ಕೆಳಗಡೆ ಗಮನಿಸ್ತಾ ಇದ್ದರೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ನ ನಿಮ್ಗೆ ನೀಡಿರುವಂಥದ್ದು ಒಂದು TPU ಕವರು, ಒಂದು ಡೀಸೆಂಟ್ ಕ್ವಾಲಿಟಿಯ ಬ್ಯಾಕ್ ಕವರ್ ಅಂತೀನಿ. ಇದನ್ನು ಬಿಟ್ಟರೆ ಗಮನಿಸ್ತಾ ಇದ್ದರೆ ಟೈಪ್ ಸಿ ಡಾಟಾ ಕೇಬಲ್ ನೀಡಿದರೆ ಒಂದು ಒಳ್ಳೆಯ ವಿಷಯ ಇದೆ. ಮೊದಲ ಬಾರಿಗೆ ಈ ಒಂದು ಟೈಪ್ ಸಿ ಮುಂಚೆ ಟೈಪ್ ಎ ಇಂದ ಟೈಪ್ ಸಿ ಬರ್ತಾಯಿದ್ದು, ಇದೀಗ ಟೈಪ್ ಸಿ ಡಾಟಾ ಕೇಬಲ್ ನೀಡಿರುವಂಥದ್ದು. ಇದರ ಜೊತೆಗೆ ಇದೇ ಮೊದಲ ಬಾರಿಗೆ OnePlusನಲ್ಲಿ ಈ ಒಂದು ಚಾರ್ಜಿಂಗ್ ಅಡಾಪ್ಟರ್ನ ಚೇಂಜ್ ಮಾಡಿರುವಂಥದ್ದು. ಗಮನಿಸ್ತಾ ಇದ್ದರೆ ಡಿಫ್ರೆಂಟ್ ಲುಕ್ಕನ್ನು ಹೊಂದಿರುವಂಥ ಚಾರ್ಜಿಂಗ್ ಅಡಾಪ್ಟರು. ಈ ಒಂದು ಅಡಾಪ್ಟರ್ ಏನಿದೆ 65 ವ್ಯಾಟ್ನ ಅಡಾಪ್ಟರ್ ಆಗಿರುವಂಥದ್ದು. 65 ವ್ಯಾಟ್ನ ಚಾರ್ಜರ್ ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ತುಂಬ ಬೇಗ ಚಾರ್ಜ್ ಮಾಡಬಲ್ಲಂಥ ಕೆಪಾಸಿಟಿ ಇದಕ್ಕಿರುತ್ತೆ. ಇದನ್ನು ಬಿಟ್ಟರೆ ಬೇರೆ ಒಂದು ಸಹ ಒಂದು ಬಾಕ್ಸ್ ಒಳಗಿಲ್ಲ. ಇನ್ನು ಗಮನಿಸ್ತಾ ಇದ್ದರೆ ಡೈರೆಕ್ಟಾಗಿ ಈ ಒಂದು ಫೋನ್ ನಿಮಗೆ ಈ ರೀತಿ ಸಿಗ್ತಾ ಇರುವಂಥದ್ದು. ಲುಕ್ ವೈಸ್ ಅಂತೂ ಕ್ರೇಜಿಯಾಗಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೂಪರಾಗಿ ಬಿಲ್ಡ್ ಆಗಿದೆ ಅಂತ ನನಗೆ ಅನ್ನಿಸ್ತಾ ಇರುವಂಥದ್ದು. ಇನ್ನು ಗಮನಿಸ್ತಾ ಇದ್ದರೆ ಒಂದು ಬಾಕ್ಸ್ ಒಳಗಿರುವಂಥ ಕಂಪ್ಲೀಟ್ ಎಕ್ಸಸರೀಸ್ಗಳನ್ನು. ಮೊದಲಾಗಿ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತನಾಡಬೇಕಂತಂದರೆ ಒಂದೇ ವರ್ಡಲ್ಲಿ ಕ್ರೇಜಿ ಡಿಸೈನು ಮತ್ತು ಕ್ರೇಜಿ ಬಿಲ್ಡ್ ಕ್ವಾಲಿಟಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. OnePlus 8 ಕಂಪೇರ್ ಮಾಡಿದ್ರೆ ಒಂದೇ ಒಂದು ಚೇಂಜ್ ಏನಪ್ಪ ಅಂತಂದರೆ OnePlus 8ಅಲ್ಲಿ ನಿಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತಾ ಇತ್ತು. ಆದರೆ ಈ ಒಂದು ಫೋನಲ್ಲಿ ಕರ್ವ್ ಡಿಸ್ಪ್ಲೇ ಇಲ್ಲ, ಕಾರ್ನರಲ್ಲಿ ಕರ್ವ್ ಇಲ್ಲ, ಫ್ಲ್ಯಾಟ್ ಡಿಸ್ಪ್ಲೇದಾಗಿರುವಂಥದ್ದು. ಮುಂದ್ಗಡೆಯಿಂದ ಗಮನಿಸ್ತಾ ಇದ್ದರೆ ಈ ರೀತಿ ಸಿಗುತ್ತೆ ನಿಮಗೆ. ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ತುಂಬ ಕಡಿಮೆ ಇರುವಂಥದ್ದು ಮತ್ತು ಒಂದು ಪಂಚೋಲ್ ಕ್ಯಾಮ್ರಾ ನಿಮಗೆ ಸಿಗ್ತಾ ಇರುವಂಥದ್ದು. ಬೆಜಲ್ ಆಲ್ಮೋಸ್ಟ್ ಎಲ್ಲ ಕಡೆ ಫುಲ್ ಸಣ್ಣ ಇರುವಂಥದ್ದು. ಫ್ರಂಟಿಂದ ಸೂಪರಾಗಿ ಕಾಣೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಮುಂಗಡೆ ಇರುವಂಥದ್ದು ಈ ಒಂದು ಗೊರಿಲ್ಲಾ ಗ್ಲಾಸ್ 5 ಆಗಿರುವಂಥದ್ದು. ಇನ್ನು ಹಿಂದಕ್ಕೆ ಬಂತು ಅಂದರೆ ಗಮನಿಸ್ತಾ ಇದ್ದರೆ ಹಿಂದಿನ ಕೂಡ ಗ್ಲಾಸ್ ಆಗಿರುವಂಥದ್ದು. ಇದು ಕೂಡ ಗೊರಿಲ್ಲಾ ಗ್ಲಾಸ್ 5 ಪ್ರೊಡಕ್ಷನ್. ಸೊ ಫ್ರಂಟ್ ಮತ್ತು ಬ್ಯಾಕ್ ಎರಡು ಸಹ ಅಷ್ಟು ಈಸಿಯಾಗಿ ಸ್ಕ್ರ್ಯಾಚ್ ಆಗೋದಿಲ್ಲ. ಇನ್ನು ಹಿಂದೆ ಗಮನಿಸ್ತಾ ಇದ್ರೆ ನಿಮಗೆ ಈ ಒಂದು ಕ್ವಾಡ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇರುವಂಥದ್ದು ಮತ್ತು ಡ್ಯುಯಲ್ LED ಫ್ಲ್ಯಾಶ್ ಇರುವಂಥದ್ದು. ಟೋಟಲ್ 2 ಕಡೆ ಇದೆ ಆಯಿತಾ ಫ್ಲ್ಯಾಶು. ನಾನು ಚೆಕ್ ಮಾಡ್ದಂಗೆ ಫ್ಲ್ಯಾಶ್ ಒಂದು ಮಾತ್ರ ವರ್ಕ್ ಆಗುತ್ತೆ, ಇನ್ನೊಂದು ಯಾಕೋ ವರ್ಕ್ ಆಗ್ತಿಲ್ಲ, ಗೊತ್ತಿಲ್ಲ ಏನಕ್ಕೆ ನೀಡಿದ್ದಾರೆ ಅಂತ. ಗಮನಿಸ್ತಾ ಇದ್ದೀರಾ ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ನಿಮ್ಗೆ ಹಿಂದ್ಗಡೆ ಸಿಗ್ತಾ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ನಿಮಗೆ ಹಿಂದ್ಗಡೆ ಸ್ಮಡ್ಜಸ್ ಆದರೂ ಸಹ ಈ ಒಂದು ಕಲರಲ್ಲಿ ಕಾಣಲ್ಲ. ಈ ಒಂದು ಫಿಂಗರ್ ಪ್ರಿಂಟ್ ಏನಾದ್ರು ಬಿತ್ತು ಅಂತ ಅಂದರೆ ಹಿಂದ್ಗಡೆ ಏನು ಕಾಣಲ್ಲ. ಈ ಒಂದು ನೀಲಿ ಕಲರ್ ಅಂತೂ ಕಾಣ್ತಿಲ್ಲ, ಬಟ್ ಬೇರೆ ಕಲರಲ್ಲಿ ನನಗೆ ಅಷ್ಟು ಐಡಿಯಾ ಇಲ್ಲ. ಸೊ ಬಟ್ ಇದರಲ್ಲಿ ಮಾತ್ರ ನಿಮಗೆ ಸ್ಮಡ್ಜಸ್ ಗೊತ್ತೇ ಆಗೋದಿಲ್ಲ. ಇನ್ನು ಈ ಒಂದು ಫೋನಲ್ಲಿ ನಿಮಗೆ USB ಟೈಪ್ ಸಿ ಪೋರ್ಟ್ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಯಾವುದೇ 3.5mm ಹೆಡ್ಫೋನ್ ಜಾಕ್ ಇದರಲ್ಲಿ ನೀಡಲಾಗಿಲ್ಲ ಮತ್ತು ಯಾವುದೇ ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ನಿಮ್ಗೆ ಇದರಲ್ಲ. 2 ಸಿಮ್ಮನ್ನು ಹಾಕ್ಬೋದು. ಸೊ ಸ್ಲಾಟ್ ನೀಡಬೇಕಿತ್ತು, ಚೆನ್ನಾಗಿರ್ತಿತ್ತು. ಸೊ ಜೊತೆಗೆ ಈ ಒಂದು ಫೋನಲ್ಲಿ ನಂಗೆ ತುಂಬ ಇಷ್ಟ ಆಗುವಂಥ ಫೀಚರು, ನೀವು ಒಂದು ಡೆಡಿಕೇಟೆಡ್ ಬಟನ್ ನೀಡಿರುವಂಥದ್ದು ಮೋಡ್ನ ಚೇಂಜ್ ಮಾಡೋದಕ್ಕೆ, ಸೈಲೆಂಟ್ ಮೋಡು, ವೈಬ್ರೇಷನ್ ಮೋಡು ಮತ್ತು ಈ ಒಂದು ನಾರ್ಮಲ್ ರಿಂಗ್ ಮೋಡಿಗೆ. ಸೊ ಅದು ತುಂಬ ಯೂಸ್ ಆಗುತ್ತೆ ನನಗನ್ನಿಸ್ತಂಗೆ. ಜಸ್ಟ್ ಒಂದು ಸ್ಲೈಡಲ್ಲಿ ನೀವು ಮ್ಯೂಟ್ ಮಾಡ್ಕೊಂಬಿಡ್ಬೋದು ನಿಮ್ಮ ಫೋನನ್ನು. ಸೊ ಇದನ್ನು ಬಿಟ್ಟರೆ ಓವರಾಲ್ ನನಗನ್ನಿಸ್ತಂಗೆ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಕ್ರೇಜಿ ಆಗಿದೆ. ಕರ್ವ್ ಡಿಸ್ಪ್ಲೇ ಇಲ್ಲ ಅನ್ನೋದು ಬಿಟ್ಟರೆ ತುಂಬ ಚೆನ್ನಾಗಿದೆ. ಅಲ್ಯೂಮಿನಿಯಂ ಫ್ರೇಮ್ ಆಗಿರುವಂಥದ್ದು. ಸೊ ಒಂದು ಒಳ್ಳೆಯ ಬಿಲ್ಡ್ ಅನ್ನೋದು ಹೊಂದಿರುವಂಥದ್ದು, ಎರಡನೇ ಮಾತಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ಒಂದು ಫೋನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಈ ಒಂದು ಫೋನಲ್ಲಿ 6.55 ಇಂಚಿನ ಫುಲ್ HD+ ರೆಸಲ್ಯೂಷನ್ನ ಹೊಂದಿರುವಂಥ ಒಂದು ಫ್ಲೂಯಿಡ್ ಅಮೋಲ್ ಡಿಸ್ಪ್ಲೇನ ಹೊಂದಿರುವಂಥದ್ದು. ಜೊತೆಗೆ HDR10+ ಸಪೋರ್ಟ್ ಮಾಡುತ್ತೆ. ಅದಷ್ಟೇ ಅಲ್ಲ, ಈ ಒಂದು ಫೋನ್ ಏನಿದೆ 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಫೋನ್ ಆಗಿರುವಂಥದ್ದು. ಡಿಸ್ಪ್ಲೇ ಕ್ಲಾರಿಟಿ ಕ್ರೇಜಿ ಆಗಿದೆ, ಲಿಟ್ರಲಿ ಕ್ರೇಜಿ ಆಗಿದೆ, ಸಖತ್ತಾಗಿದೆ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇಯನ್ನು ಹೊಂದಿರುವಂಥ ಫೋನ್ ಇದಾಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸೂಪರ್ ಡಿಸ್ಪ್ಲೇ, ಇದಕ್ಕೂ ಅಷ್ಟೇ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಎಲ್ಲ, ಅಲ್ಟಿಮೇಟ್ ಆಗಿದೆ, ಸೂಪರ್ ಡಿಸ್ಪ್ಲೇ.
ಇನ್ನು ಈ ಒಂದು ಫೋನ್ ಸದ್ಯಕ್ಕೆ 2 ವೇರಿಯಂಟಲ್ಲಿ ಲಾಂಚ್ ಆಗಿರುವಂಥದ್ದು, ಒಂದು 8GB ರ್ಯಾಮ್ ಮತ್ತು 128GB ಇಂಟರ್ನಲ್ ಮೆಮೊರಿ, ಮತ್ತು ಇನ್ನೊಂದು 12GB ರ್ಯಾಮ್ ಮತ್ತು 256GB ಇಂಟರ್ನಲ್ ಮೆಮೊರಿ. ನಂತರ ಇರುವಂಥದ್ದು ಹೈಯೆಸ್ಟ್ ವೇರಿಯಂಟ್ 12GB ರ್ಯಾಮ್ ವೇರಿಯಂಟು. ಈ ಒಂದು ಫೋನಲ್ಲಿ LPDDR4 ರ್ಯಾಮ್ ಇರುವಂಥದ್ದು, ಜೊತೆಗೆ ನಂಗೆ ತುಂಬ ಇಷ್ಟ ಆಗಿದ್ದು UFS 3.1 ಸ್ಟೋರೇಜ್ ನಿಮಗೆ ಈ ಒಂದು OnePlus 8 ಸಿಗ್ತಾ ಇರುವಂಥದ್ದು. OnePlus 8 UFS 3.0 ಇತ್ತು, ಇದರಲ್ಲಿ ಅಪ್ಗ್ರೇಡ್ ಮಾಡಿಬಿಟ್ಟು UFS 3.1 ಇಡಿರುವಂಥದ್ದು ಸೂಪರ್ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆಗಲೇ ಹೇಳ್ದಂಗೆ ಡಿಸ್ಪ್ಲೇ ಕೂಡ ಅಷ್ಟೇ ಆಯಿತಾ. OnePlus 8 ನಿಮಗೆ 90 ಹರ್ಟ್ಸ್ನ ಡಿಸ್ಪ್ಲೇ ಇತ್ತು, ಇದರಲ್ಲಿ ನಿಮಗೆ 120 ಹರ್ಟ್ಸ್ನ ಡಿಸ್ಪ್ಲೇ ಇರುವಂಥದ್ದು ಒಂದು ಒಳ್ಳೆಯ ಅಪ್ಗ್ರೇಡ್ ಆಗಿರುವಂಥದ್ದು ನನಗನ್ನಿಸ್ತಂಗೆ. ಇನ್ನು ಈ ಒಂದು ಫೋನ್ ಇರುವಂಥ ಪ್ರೋಸೆಸರ್ ಬಗ್ಗೆ ಮಾತನಾಡಬೇಕಂತಂದರೆ, ಪ್ರೋಸೆಸರಲ್ಲಿ ಯಾವುದೇ ಚೇಂಜ್ ಮಾಡಲಾಗಿಲ್ಲ, ಸೇಮ್ ಪ್ರೋಸೆಸರು, ಸ್ನ್ಯಾಪ್ಡ್ರ್ಯಾಗನ್ 865 ಪ್ರೋಸೆಸರು, ಸೂಪರ್ ಪ್ರೋಸೆಸರು. ಯಾವ ಗೇಮ್ ಬೇಕಾದರೂ, ಯಾವ ಅಪ್ಲಿಕೇಶನ್ ಬೇಕಾದರೂ ಹೈ ಸೆಟ್ಟಿಂಗ್ಸ್ನಲ್ಲಿ ರನ್ ಮಾಡ್ಕೊಬೋದು. ಸೊ ಎರಡನೇ ಮಾತೆಲ್ಲ ಕ್ರೇಜಿ ಪ್ರೋಸೆಸರ್ ಆಗಿದೆ. ನಿಮಗೆ ಅಂಥದ್ದು ಬೆಂಚ್ ಮಾರ್ಕಲ್ಲಿ 5,80,000 ರೇಟಿಂಗನ್ನು ನೀಡುತ್ತೆ. ಸೊ ಹೈಯೆಸ್ಟು. ಸೊ ಇದಕ್ಕಿಂತ ಆ್ಯಂಡ್ರಾಯ್ಡಲ್ಲಿಕ್ಕಿಂತ ಒಳ್ಳೆ ಪ್ರೋಸೆಸರ್ ನನಗೆ ಅನಿಸ್ತಂಗೆ ಇಲ್ಲ. ಸೊ ಫ್ಯೂಚರಲ್ಲಿ ಬರುತ್ತೆ, ಬಟ್ ಸದ್ಯಕ್ಕಂತೂ ತುಂಬ ಪವರ್ಫುಲ್ ಆಗಿರುವಂಥ ಫೋನ್ ಇದಾಗಿದೆ. ತೆಗೆಡ್ಸ್ಕೊಂಬಿಡಿ, ಎಲ್ಲ ಗೇಮನ್ನು ಸೂಪರ್ ಆಡ್ಕೋಬೋದು, ಸ್ಮೂತಾಗಿ ಆಡ್ಬೋದು. ಇನ್ನೂ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಫೋನಲ್ಲಿ ರೇರಲ್ಲಿ ಕ್ವಾಡ್ ಕ್ಯಾಮ್ರಾ ಇರುವಂಥದ್ದು, ಅದರಲ್ಲಿ ಮೈನ್ ಸೆನ್ಸರ್ ಬಂದುಬಿಟ್ಟು 48 ಮೆಗಾಪಿಕ್ಸೆಲ್ನ ಮೈನ್ ಸೆನ್ಸರ್ ಇದಾಗಿರುವಂಥದ್ದು, 1.7 ಅಪರ್ಚರು ಆಯಿತಾ. ಸೊ ಅದರಿಂದ ಈ ಒಂದು OnePlus 8ಗಿಂತ ಮಚ್ ಬೆಟರ್, ತುಂಬ ಎಷ್ಟೋ ಪಟ್ಟು ಮಚ್ ಬೆಟರ್ ಫೋಟೋವನ್ನು ಪ್ರೊಡ್ಯೂಸ್ ಮಾಡಬಲ್ಲಂಥ ಕೆಪಾಸಿಟಿ ಇರುವಂಥದ್ದು. ಸೊ ಫೋಟೋಗ್ರಫಿಗೆ OnePlus 8ಗಿಂತ ಚೆನ್ನಾಗಿದೆ ಈ ಒಂದು ಕ್ಯಾಮ್ರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋವನ್ನು ಪ್ರೊಡ್ಯೂಸ್ ಮಾಡಿದ್ದೀನಿ. ಫೋಟೋ ಸ್ಯಾಂಪಲ್ಸ್ ನೋಡ್ತಾ ಇದ್ದೀರಾ ಆಯಿತಾ. ವೀಡಿಯೋಗೂ ಅಷ್ಟೇ ತುಂಬ ಚೆನ್ನಾಗಿರುವಂಥದ್ದು. ನೈಟ್ ಫೋಟೋಗ್ರಫಿ ಕೂಡ ತುಂಬ ಚೆನ್ನಾಗಿದೆ, ಅಪರ್ಚರ್ಸ್ ತುಂಬ ಕಡಿಮೆ ಇರೋದ್ರಿಂದ. ಇನ್ನು ಈ ಒಂದು ಫೋನಲ್ಲಿ 16 ಮೆಗಾಪಿಕ್ಸೆಲ್ನ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು, ತುಂಬ ವೈಡ್ ಆಗಿದೆ, ಮತ್ತು ನೀವು ಝೂಮ್ ಮಾಡಿದ್ರಿ ಅಂದರೆ ಒಳ್ಳೆ ಕ್ಲಾರಿಟಿಯನ್ನು ಸಹ ಇದು ನೀಡ್ತಾ ಇರುವಂಥದ್ದು. ಸೊ ನನಗೆ ತುಂಬ ಇಷ್ಟ ಆಯಿತು. ಒಂದು ಒಳ್ಳೆ ಕ್ವಾಲಿಟಿಯ ಅಲ್ಟ್ರಾ ವೈಡ್ ಆ್ಯಂಗಲ್ ಶಾರ್ಟನ್ನು ಪ್ರೊಡ್ಯೂಸ್ ಮಾಡುತ್ತೆ, ಗಮನಿಸ್ತಾ ಇದ್ದಾರೆ ಫೋಟೋಸನ್ನು. ಇದನ್ನು ಬಿಟ್ಟರೆ ಇನ್ನೊಂದು 5 ಮೆಗಾಪಿಕ್ಸೆಲಿಂದ ಒಂದು ಮ್ಯಾಕ್ರೋ ಲೆನ್ಸ್ ಇರುವಂಥದ್ದು, ಪರವಾಗಿಲ್ಲ, ಅದೊಂದು ಲೆವೆಲ್ಗೆ ಇಂಪ್ರೆಸಿವ್ ಅನ್ನಲ್ಲ, ಒಂದು ಲೆವೆಲಿಗೆ ಓಕೆ. ಇದರ ಅವಶ್ಯಕತೆ ಇರಲಿಲ್ಲ ಅಂತ ಅನ್ಕೋತೀನಿ ನಾನು. ಮತ್ತು ಇನ್ನೊಂದು 2 ಮೆಗಾಪಿಕ್ಸೆಲಿಂದು ಡೆಪ್ತ್ ಸೆನ್ಸರ್ ಇರುವಂಥದ್ದು, ಬ್ಯಾಕ್ಗ್ರೌಂಡನ್ನು ಬ್ಲರ್ ಮಾಡೋಕ್ಕೆ, ಬೊಕೆ ಎಫೆಕ್ಟ್ ನೀಡೋದಕ್ಕೆ. ಸೊ ರೇರ್ ಕ್ಯಾಮ್ರಾ ತುಂಬ ಚೆನ್ನಾಗಿದೆ, ಮಚ್ ಬೆಟರ್ ದ್ಯಾನ್ ಈ ಒಂದು OnePlus 8 ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 16 ಮೆಗಾಪಿಕ್ಸೆಲ್ನ ಫ್ರಂಟ್ ಕ್ಯಾಮ್ರಾ ಇರುವಂಥದ್ದು. ಫ್ರಂಟ್ ಕ್ಯಾಮ್ರಾದಲ್ಲಿ ಯಾವುದೇ ಚೇಂಜಸನ್ನು ಮಾಡಲಾಗಿಲ್ಲ, ಸೇಮ್ ಈ ಒಂದು OnePlus 8 ರೀತಿಯಲ್ಲಿರುವಂಥದ್ದು. ಒಂದು ಒಳ್ಳೆ ಕ್ವಾಲಿಟಿಯ ಫೋಟೋವನ್ನು ಪ್ರೊಡ್ಯೂಸ್ ಮಾಡುತ್ತೆ. ಆ ಫೋಟೋ ಸ್ಯಾಂಪಲ್ಸ್ ಗಮನಿಸ್ಬಿಟ್ಟು ನೀವೇ ಜಡ್ಜ್ ಮಾಡ್ಬೋದು. ನನಗೆ ಫ್ರಂಟ್ ಕ್ಯಾಮ್ರಾ ಕೂಡ ತುಂಬ ಇಷ್ಟ ಆಯಿತು ಈ ಒಂದು ಪ್ರೈಸ್ ರೇಂಜಿಗೆ. ಸೊ ಓವರಾಲ್ ಕ್ಯಾಮ್ರಾ ತುಂಬ ಚೆನ್ನಾಗಿದೆ, ಅದಕ್ಕಿಂತ ಚೆನ್ನಾಗಿದೆ ಒಟ್ಟಿಗೆ. ಸೊ ಇದಾದ ನಂತರ ಈ ಒಂದು ಫೋನ ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ, ಆಗಲೇ ಹೇಳ್ದಂಗೆ ಈ ಒಂದು ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇರುವಂಥ ತುಂಬ ಫಾಸ್ಟಾಗಿ ಅನ್ಲಾಕ್ ಮಾಡುತ್ತೆ, ಗಮನಿಸ್ತಾ ಇದ್ದೀರಾ. ಮತ್ತು ಫೇಸ್ ಅನ್ಲಾಕ್ ಇರುವಂಥದ್ದು ಕೂಡ ತುಂಬ ಫಾಸ್ಟಾಗಿ ಅನ್ಲಾಕನ್ನು ಮಾಡುತ್ತೆ, ಇದರಲ್ಲಿ ಏನು ತೊಂದರೆ ಇಲ್ಲ. ಇನ್ನು ಈ ಒಂದು ಫೋನ್ ಇರುವಂಥ ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತಂದರೆ, ಒಂದು ಫೋನಲ್ಲಿ 4,500 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. 4,500 ತುಂಬ ಜಾಸ್ತಿನೂ ಅಲ್ಲ, ತುಂಬ ಕಡಿಮೆನೂ ಅಲ್ಲ, ಒಂದು ಐಡಿಯಲ್ಲು. ಸೊ 4,500 ಇದ್ದರೆ ಸಾಕು, ಆರಾಮಾಗಿ ಒಂದು ದಿನ ಆರಾಮಾಗಿ ಯೂಸ್ ಮಾಡ್ಬೋದು ಮಾಡ್ರೇಟ್ ಯೂಸ್ಗೆ. ಜೊತೆಗೆ ಬಾಕ್ಸ್ ಒಳಗೆ 65 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಇರುವಂಥದ್ದು ತುಂಬ ಇಂಪ್ರೆಸಿವ್ ಅನ್ನಿಸ್ತು ನನಗೆ. ಕೇವಲ ಒಂದು 40 ನಿಮಿಷದಲ್ಲಿ ಒಂದು ಫೋನನ್ನು ಫುಲ್ ಚಾರ್ಜ್ ಮಾಡಿಬಿಡ್ಬೋದು. ಅದು ತುಂಬ ಯೂಸ್ಫುಲ್ ಆಗಿರುವಂಥ ಫೀಚರ್. ಎಲ್ಲ ಹೊಡೋಗಬೇಕು ಅಂತ ಅಂದರೆ ಒಂದು 10 ನಿಮಿಷ ಚಾರ್ಜ್ ಹಾಕಿದ್ರಿ ಅಂತ ಅಂದರೆ ಆಲ್ಮೋಸ್ಟ್ ಒಂದು 50% ಆಗಿರುತ್ತಾನೋ, 50% 40% ಆಗಿರುತ್ತಾನೋ. ಸೊ ಅದು ತುಂಬ ಯೂಸ್ ಆಗುತ್ತೆ ಎಷ್ಟು ಜನಕ್ಕೆ. ಸೊ 65 ವ್ಯಾಟಿಗೆ ಅಪ್ಗ್ರೇಡ್ ಮಾಡಿರುವಂಥದ್ದು ಸೂಪರ್ ವಿಷಯ. ಜೊತೆಗೆ ಒಂದು ಫೋನಲ್ಲಿ ಸ್ಟೀರಿಯೋ ಸ್ಪೀಕರ್ ಇರುವಂಥದ್ದು, ಟಾಪಲ್ಲಿ ಇಯರ್ ಪೀಸಲ್ಲಿ ಒಂದಿದೆ ಮತ್ತು ಬಾಟಮಲ್ಲಿ ಒಂದು ಬಾಟಮ್ ಫೈರಿಂಗ್ ಇದೆ. ಸೊ ತುಂಬ ಚೆನ್ನಾಗಿದೆ, ತುಂಬ ಜೋರಾಗಿ ಕೇಳುತ್ತೆ ಸೌಂಡು, ತುಂಬ ಕ್ಲಿಯರ್ ಇರುವಂಥದ್ದು, ತುಂಬ ಇಷ್ಟ ಆಯಿತು. ಇದರ ಜೊತೆಗೆ ಈ ಒಂದು ಫೋನು ಔಟ್ ಆಫ್ ದ ಬಾಕ್ಸ್ ನಿಮಗೆ ಆ್ಯಂಡ್ರಾಯ್ಡ್ 11 ಜೊತೆಗೆ ಬರ್ತಾ ಇರುವಂಥದ್ದು ಒಂದು ಒಳ್ಳೆಯ ವಿಷಯ. ಆಕ್ಸಿಜನ್ ವಾಯ್ಸು ಆ್ಯಂಡ್ರಾಯ್ಡ್ 11. ಸೊ ಗಮನಿಸಿದ್ರಿ ನೀವೇನಾಯ್ತಾ ಈ ಒಂದು ಆ್ಯಂಡ್ರಾಯ್ಡ್ 11 ಯಾವ ರೀತಿ ಇರುತ್ತೆ ಒಂದು ಸ್ಟಾಕ್ ಆ್ಯಂಡ್ ಎಕ್ಸ್ಪೀರಿಯನ್ಸ್ ಅಂತ. ಸೊ ತುಂಬ ಸ್ಮೂತಾಗಿದೆ. ಜೊತೆಗೆ ನಮಗೆ 120 Hz ರಿಫ್ರೆಶ್ ರೇಟ್ ಇರೋದ್ರಿಂದ ಎಷ್ಟು ಸ್ಮೂತ್ ಅನಿಸುತ್ತೆ ಒಂದು ಯೂಸರ್ ಇಂಟರ್ಫೇಸ್ ಅಂತ ಅಂದರೆ, ಅದನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ನಾನು ಹೇಳೋದಕ್ಕಿಂತ ಒಂದು ಸಲ ಕೈ ಹಿಡ್ಕೊಂಬಿಟ್ಟು ಒಂದು ಫೋನ್ ಯೂಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಸ್ಮೂತಾಗಿ ಇದು ವರ್ಕ್ ಆಗುತ್ತೆ ಅಂತ. ಸೊ ನೀವಾದರೆ ಕೇಳ್ತಾ ಇದ್ದೀರಾ ಅಂತಂದರೆ, ಒಂದು ಫೋನ್ ನಾನು 43,000 ರೂಪಾಯಿ ಕೊಟ್ಟು ಪರ್ಚೇಸ್ ಮಾಡ್ಬೋದಾ ಅಂತ. ಸೊ ನಾನು ಬೇರೆ ಈಗ ನೋಡ್ಬೋದು, ಈಗ ನೀವೇನಾದರೂ ನನಗೆ ಕೇಳಿದರೆ ಈ ಒಂದು OnePlus 8 ತೊಗೊಳ್ಳ ಅಥವಾ OnePlus 8T ತೊಗೊಳ್ಳ ಅಂತ ಅಂದರೆ, ಲುಕ್ ವೈಸು ನಂತರ OnePlus 8 ಇದೆ, ಲುಕ್ ವೈಸು ತುಂಬ ಹ್ಯಾಂಡಿ ಆಗಿದೆ ಮತ್ತು ನಿಮಗೆ ಕರ್ವ್ ಡಿಸ್ಪ್ಲೇ ಸಿಗ್ತಾಯಿದ್ದು ಒಂದು ತುಂಬ ಪ್ರೀಮಿಯಮ್ ಆಗಿ ಕಾಣುತ್ತೆ ಆಯಿತಾ OnePlus 8. ಬಟ್ ನಿಮ್ಗೆ ಇದರಲ್ಲಿ ಯಾವುದೇ ಒಂದು ಕರ್ವ್ ಡಿಸ್ಪ್ಲೇ ಇಲ್ಲ. ಯೂಶಲಿ ಯಾವುದೇ ಒಂದು ಫೋನಿಗೆ ಕರ್ವ್ ಡಿಸ್ಪ್ಲೇ, ಮುಂದ್ಗಡೆ ಕರ್ವ್ ಅಂತ ಡಿಸ್ಪ್ಲೇ ಇದೆ ಅಂತ ಅಂದರೆ ಸಖತ್ತು ಪ್ರೀಮಿಯಮ್ ಹೆವಿ ಜಾಸ್ತಿ ದುಡ್ಡಿಂದು ಅಂತ ನಿಮ್ಗೆ ಅನಿಸ್ಬಿಡುತ್ತೆ. ಬಟ್ ಈ ಒಂದು ಫೋನ್ ನಿಮಗೆ ಕರ್ವ್ ಡಿಸ್ಪ್ಲೇ ಇಲ್ಲದೇ ಇರೋ ಕಾರಣ
ಅಷ್ಟೊಂದು ಪ್ರೀಮಿಯಮ್ ಅಂತ ಅನಿಸಲ್ಲ ಅಷ್ಟೊಂದು. ಕೆಲವು ಜನಕ್ಕೆ ಈ ಒಂದು ಫ್ಲ್ಯಾಟ್ ಡಿಸ್ಪ್ಲೇ ಇಷ್ಟ ಆಗ್ಬೋದು, ಕೆಲವು ಜನಕ್ಕೆ ಒಂದು ಕರ್ವ್ ಡಿಸ್ಪ್ಲೇ ಇಷ್ಟ ಆಗ್ಬೋದು. ಈ ಒಂದು ಕರ್ವ್ ಡಿಸ್ಪ್ಲೇ ಯೂಸ್ ಮಾಡಬೇಕಾದ್ರೆ ಆಕ್ಸಿಡೆಂಟಲ್ ಟಚಸ್ ಅಂದರೆ ಸೈಡಲ್ಲಿ ಒಂದು ಚೂರಿಂಗ್ ಅಂದ್ಬಿಟ್ರೆ ಮಿಸ್ ಆಗಿಬಿಟ್ಟು ಸೈಡಿಗೆ ಟಚ್ ಆಗಿಬಿಟ್ಟಿರುತ್ತೆ. ಸೊ ಆ ರೀತಿ ಈ ಒಂದು OnePlus 8T ಆಗೋಲ್ಲ. ಸೊ ಅಂಥವ್ರಿಗೆ ಈ ಒಂದು OnePlus 8 ಇಷ್ಟ ಆಗುತ್ತೆ. ಹಿಂದ್ಗಡೆಯಿಂದೆಲ್ಲ ಸಖತ್ತಾಗಿದೆ, ಪ್ರೀಮಿಯಮ್ ಆಗಿದೆ. ಬಟ್ ಕೆಲವು ಜನಕ್ಕೆ ಕರ್ವ್ ಡಿಸ್ಪ್ಲೇ ಎಷ್ಟೇ ಇರುತ್ತಲ್ಲ ಅವ್ರಿಗೆ ಇದು ಸಿಗ್ತಾ ಇಲ್ಲ. ಸೊ ಅದೊಂದೇ, ಅದು ಬಿಟ್ಟರೆ 43,000 ರೂಪಾಯಿಗೆ ಆರಾಮಾಗಿ ಪರ್ಚೇಸ್ ಮಾಡ್ಬೋದು ಅಂತೀನಿ. ಇದಕ್ಕೇ 42,000 ಕೊಡಬೇಕು 8GB ವೇರಿಯಂಟಿಗೆ. ಬಟ್ ಕೆಲವೊಂದು ಅಪ್ಗ್ರೇಡನ್ನು, ಕ್ಯಾಮ್ರಾ ಅಪ್ಗ್ರೇಡ್ ಆಗಿದೆ ಮತ್ತು ಇದರೊಂದು ಡಿಸ್ಪ್ಲೇ ಈ ಒಂದು ರಿಫ್ರೆಶ್ ರೇಟ್ ಅಪ್ಗ್ರೇಡ್ ಆಗಿರುವಂಥದ್ದು. ಸೊ ಇದು ಸ್ಟೋರೇಜ್ ಕೂಡ ಅಷ್ಟೇ UFS 3.1 ಸ್ಟೋರೇಜ್ ಅಪ್ಗ್ರೇಡ್ ಮಾಡಿದ್ದಾರೆ. ಸೊ ಈ ಎಲ್ಲ ಅಪ್ಗ್ರೇಡು ನಿಮಗೆ ಈ ಒಂದು OnePlus 8T ಸಿಗ್ತಾ ಇದೆ. ಸೊ ಯೋಚನೆ ಮಾಡಿ, ಒಂದು ಒಳ್ಳೆ ಫೋನ್ ಇದಾಗಿದೆ ಈ ಒಂದು ಪ್ರೆಸೆನ್ಸ್ಗೆ. ಇದು ನನ್ನ ಒಪಿನಿಯನ್ನು ಈ ಒಂದು ಫೋನ್ನ ಬಗ್ಗೆ. ನಿಮ್ಗೆ ಇಷ್ಟ ಇದೆ ಅಂತ ಅನ್ಕೋತೀನಿ. ಇದ್ರ ಬಗ್ಗೆ ಏನೋ ಡೌಟ್ ಇದ್ದರೆ ಕೆಳಗಡೆ ಕಾಮೆಂಟಲ್ಲಿ ತಿಳಿಸ್ಬೋದು ನೀವು. ನಿಮ್ಗೆ ಇದ್ರ ಬಗ್ಗೆ ಏನು ಅನ್ಸುತ್ತೆ ಅದನ್ನು ಕೂಡ ತಿಳಿಸಿ. ಇಷ್ಟ ಆದಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಈ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ನಮ್ಮ ವಿಡಿಯೋದಲ್ಲಿ.